ಗಣಿತಗಳನ್ನು ನೋಡ್ರಿ, ಒಂದು ನಾ ತಿಳಿಸ್ತದ. ಈ ಕ್ವಶನ್ ಬೇರೆ ಅದ, ಆ ಕ್ವಶನ್ ಬೇರೆ ಅದ. ಒಂದ್ಸಲ ತಿಳಿದು ಎರಡನೇದು ಪಟ್ನ ಮಾಡಿಬಿಡ್ತೀರಿ. ಅದು ತಲೆಗೆ ಇಟ್ಕೋಕ್ಕಿಂತ ಮಾದರಿಗಳನ್ನು ನಾವು ಏನು ಕೊಡ್ತೀವಲ್ಲ, ನೀವು ತಲೆ ಒಳಗೆ ಇಟ್ಕೋಬೇಕು, ರಿವಿಷನ್ ಮಾಡಬೇಕು. ಆಮೇಲೆ ಈ ಗಣಿತಗಳು ಎಲ್ಲ ನಿಮಗೆ ಥಿಂಕಿಂಗ್ ಪವರ್ ಅದನ್ನು ಇಲ್ಲೋಚಕ ಎಲ್ಲ ನವೋದಯ ಗಣಿತಗಳು ಇವು. ಜೂನ್ಕ್ಕೆ ರೆಡಿ ಮಾಡ್ಲಿಕ್ಕತ್ತಂದ ಇನ್ನು ಬೇಸಿಕ್ ಅಭ್ಯಾಸ ಅವು ಬೇರೆ ಬರ್ತಾವೆ. SL ಸ್ಟಾಪ್ ಅದ ಇದು. ಈಗ ನವೋದಯ ಅಭ್ಯಾಸ ಚಾಲು ಅದ. SL ನಂಬರ್ ಬಂದಾಗ್ಯದ ಈಗ. ಯಾಕಂದ್ರೆ ಈಗ ನಾಳೆ ಜೂನ್, ಈಗ ಮೇ ಮುಗಿದ್ಕೊಳ್ಳಿ ಜೂನಕ್ಕೆ ನಿಮಗೆ ನಾ ಅಭ್ಯಾಸಕ್ಕೆ ಹಾಕ್ಬೇಕು. ಈಗ 1ರಿಂದ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. 2880 ಯಾವ ಅತಿ ಸಣ್ಣ ಸಂಖ್ಯೆಯಿಂದ ಗುಣಿಸಿದರೆ ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಯಾವ ಸಂಖ್ಯೆಯಿಂದ ಗುಣಿಸಿದರೆ ಅದು ನೋಡ್ಬೇಕು. ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಏನಾಗ್ತದೆ, ಅದು ವರ್ಗ ಸಂಖ್ಯೆ ಆಗ್ತದೆ. ನಾವು ಹೆಂಗೆ ಕಂಡು ಹಿಡಿಬೇಕಂದ್ರೆ ನೋಡ್ರಿ, 2 8 8 0 ಇದರದ್ದು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ಬೇಕು ಮಾಡಿ. 2 1 2 4 2 4 0, ಮತ್ತು 2 2 7 2 2 0, ಮತ್ತು ಈಗ 2 2 3 2 6 0, ಆಮೇಲೆ ಮತ್ತೆ 2 2 18, ಆಮೇಲೆ 2 90, ಈಗ 2 45 ನೋಡ್ರಿ. ಈಗ 3 15 ಭಾಳ ಹುಷಾರಲ್ಲೇ ನೋಡ್ರಿ. ಮತ್ತು 3 ಹೋಗ್ತದ, 3 5 ಈಗ ಮತ್ತು 5 ನೀವು ಹೊಡೆದ್ರಿ. ಈಗ ಸದ್ಯ ಏನು ಮಾಡಬೇಕು, 2880 ಗುಂಡ್ಲೆ ಹೆಂಗೆ ಮಾಡಬೇಕು ಅನ್ನೋ ತೋರಿಸ್ತಾನೆ. ಯಾವ ಅಂಕಿಯಿಂದ ಗುಣಾಕಾರ, ಇವು ಜೋಡಿ ಅವ ಇಲ್ಲೋ ಬಿಡ್ರಿ. ಇದು ಜೋಡಿ ಅದ, ಬಿಟ್ಟು ಬಿಡ್ರಿ 2. ಇದು ಜೋಡಿ ಅದ, ಬಿಟ್ಟು ಬಿಡ್ರಿ 2. ಇದು ಜೋಡಿ ಅದ, ಬಿಟ್ಟು ಬಿಡ್ರಿ ಇದನ್ನು. ಇದು ಜೋಡಿ ಅದ, ಬಿಟ್ಟು ಬಿಡ್ರಿ. ಇದು ಒಂಟದಲ್ಲ, ಒಂಟರಲ್ಲಿ ಗುಣಾಕಾರ ಮಾಡ್ರಿ. ಒಂದೇ ಉಳ್ದಲ್ಲ, ಅದು ಗುಣಾಕಾರ ಮಾಡ್ರಿ, ವರ್ಗ ಸಂಖ್ಯೆ ಆಯ್ತು. 5 ಪೂಜಿ 5 8 40, ಎಲ್ಲ ಬಂತು 4. 5 8 40, 1 4 44. 5 2 10, 1 4 14 ನೋಡಿ. ಇದು ವರ್ಗ ಸಂಖ್ಯೆ. ವರ್ಗ ಸಂಖ್ಯೆ ಅನ್ನೋದು ಹೆಂಗೆ ಕಂಡು ಹಿಡಿತೀರಿ ನೀವು? ವರ್ಗಮೂಲ ತೆಗಿಬೇಕಾಗ್ತದೆ, ನೀವು ನೋಡ್ಬೇಕಾಗ್ತದ. ಹೆಂಗೆ 1144 ಅನ್ನ ಹೆಂಗೆ ಕೊಡ್ತೀರಿ? 2 0 ಅಂದ್ರೆ ನೀವು 140ಕ್ಕೆ ಭಾಗಿಸ್ಬಿಡ್ರಿ. ಹೆಂಗೆ ಭಾಗಿಸ್ಬೇಕು ಅದನ್ನು ತೋರಿಸ್ತದ. 144, 2 0 ಬಿಟ್ಟು ಬಿಡ್ರಿ, 2 ಗುಂಪು ಹಾಕ್ರಿ. ಇದು ನೋಡ್ರಿ ಹೆಂಗೆ ಮಾಡಬೇಕು. 1 1 0 ಉಳಿತು. ಈ 1 ಇಲ್ಲಿ ಕೂಡಿಸ್ಕೋರಿ. ಈ 1 ಇಲ್ಲಿ ಕೂಡಿಸ್ಕೊಂಡ್ರೆ ಎಷ್ಟಾಯ್ತು? 2 ಆಯ್ತು. 2 ಅಂಕೆಗಳನ್ನು ಒಮ್ಮೆ ಹೇಳ್ಕೋರಿ. ನೋಡ್ರಿ, ಇಲ್ಲಿ 2 ಆಗ್ತದೆ, ಇಲ್ಲಿ 2 2 44 ಭಾಗ ಹೋಗ್ತಿಲ್ಲ. ಹಂಗಾರೆ ಅದು ವರ್ಗ ಸಂಖ್ಯೆನ ಅಂತ ತಿಳ್ಕೊಬೇಕು. ಆಮೇಲೆ ಈಗ ಹಚ್ಚಾಗ ಹೆಂಗೆ ಹಚ್ಚಬೇಕಂದ್ರೆ, ಈಗ 12 ಗುಂಡ್ಲೆ 12 ಹಚ್ಚ್ರಿ. ಇಲ್ಲಿ 2 0 ಇದಕ್ಕೊಂದು 0 ಕೊಡ್ರಿ, ಇದಕ್ಕೊಂದು 0 ಕೊಡ್ರಿ. ವರ್ಗಮೂಲ ತೆಗಿಯಾಗ ಏನು ಮಾಡಬೇಕು? 1 120 ಇಟ್ಬಿಡೋದು. 120. ಇದು ಒಂದು ಗುರುತಲ್ಲಿ ಮುಂದೆ ಬರ್ತಾವೆ ಇವು. ಇದು ವರ್ಗ ಸಂಖ್ಯೆ ಹೌದು. ಈ ಅದು ನೋಡಿ, 63 ಯಾವ ಅತಿ ಸಣ್ಣ ಸಂಖ್ಯೆಯಿಂದ ಭಾಗಿಸಿದರೆ ಸಂಪೂರ್ಣ ವರ್ಗವಾಗುತ್ತದೆ? ಭಾಗಿಸೋದು ಬರ್ತೀವಿ. ಅದನ್ನು ನೀವು ಭಾಗಿಸಿದ ಬಾಗಿಲದ್ದು ನೋಡ್ರಿ, ನೀವು ಕರೆಕ್ಟಾಗಿ ಅದು ವರ್ಗ ಸಂಖ್ಯೆನೇ ಉಳಿತು. ಮಾಡಿ ನೋಡ್ರಿ, ಈ ಟೈಮ್ ಕೊಟ್ಟದ, ಮಾಡಿ ನೋಡ್ರಿ. ಇಂಥ ಹೊಸ ಗಣಿತಗಳನ್ನು ಭಾಳ ಚೆಂದಾಗಿ ನೋಡ್ಕೋಬೇಕು. ಎಲ್ಲ ನವೋದಯ ಟೈಮ್ದಾಗ ಎಲ್ಲರಿಗೂ ಬರ್ತಾವೆ ಇವು. ನವೋದಯದ ಮೆಂಟಲ್ ಎಬಿಲಿಟಿ ಬ್ಯಾಂಕಿನಾಗ ಬೀಳ್ತಾವೆ ಗಣಿತಿವು. ಎಲ್ಲರ ಬೋರ್ಡ್ ಕಡೆ ನೋಡ್ರಿ, ಅವಿಭಾಜ್ಯ ಅಂಕೆಗಳಿಂದ ಇವತ್ತೊಂದು ಭಾಗಿಸೋತ್ ಹೋಗ್ಬೇಕು. 2ರಲ್ಲಿ ಹೋಗ್ತದ ನೋಡ್ರಿ. 2ರಲ್ಲಿ 2 3 2 1 2 2 5 10 0 0. ಮತ್ತೆ 2ರಲ್ಲಿ 2 1 2
2 5 10, 2 7 14, 2 5 10 ನೋಡ್ರಿ. ಈಗ 2ರಲ್ಲಿ ಹೋಗೋದಲ್ಲ. 7 5 12, 12 13 1 5 18, 3 ಹೋಗ್ತದ. 3 5 15, 3 2 6, 3 5 15, 5 1 2 7, 7 5 12 ಅಂದ್ರೆ ಮತ್ತೆ 3 ಹೋಗ್ತದ. 3 1 3, 3 7 21, 3 5 15, 7 1 8 5 13, 3 ಹೋಗೋದಲ್ಲ. ಈಗ 5ರಲ್ಲಿ ಹೋಗ್ತದ. 5 3 15, 5 5 25, ಮತ್ತೆ 5 5 7 35, ಮತ್ತೆ 7 7 1 ನಿಮಗೆ ತಿಳಿತೀರಿ ಯಾವ ಅಂಕಿಲೆ ಭಾಗಿಸ್ಬೇಕನ್ನೋದು ಗೊತ್ತಾಯ್ತು. ಗುಣಿಸೋದು ತಿಳಿತು, ಈಗ ಭಾಗಿಸೋದು. 63 ಡಿವೈಡೆಡ್ ಬೈ 2 ಬಿಡ್ರಿ. 2 ಗುಂಪ, ಇವು 2 ಗುಂಪವ, ಇವು 2 ಗುಂಪವ. ಒಂದೇ ಅಂಕಿ 7 ಉಳ್ದದ. 7ರಲ್ಲಿ ಭಾಗಿಸ್ರಿ. 7 9 63, 0 0, ಇವು 1 0 ತಗೋರಿ. ಮತ್ತು ಈ 0 ತಗೋರಿ, ಅದೊಂದು 0 ಕೊಡ್ರಿ. ನೋಡ್ರಿ ಬಾಗ್ಲಬ್ದು ಏನಾಯ್ತು, ವರ್ಗ ಸಂಖ್ಯೆ ಆತಿಲ್ಲ ನೋಡ್ರಿ. 900 ವರ್ಗ ತೆಗೆದ್ರೆ ಹೆಂಗೆ ಬರ್ತದ? 30 ಗುಂಡ್ಲೆ 30 ಬರೋಬ್ಬರಿ 30. 30 30 900. ಇದು ವರ್ಗ ಸಂಖ್ಯೆ. ಉತ್ತರ ಸಂಖ್ಯೆ ಸಿ. ಚೆನ್ನಾಗಿ ತಿಳ್ಕೊಬೇಕು ಗಣಿತಗಳನ್ನು. ಇವು ಈಗ ಈಗಿನ ಲೆಕ್ಕಗಳು ಅಲ್ಲಿವು. ಇವೆಲ್ಲ ಬ್ಯಾಂಕಿನ ಹೈಸ್ಕೂಲ್ ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್ಗಳಿಗೆ, ಬ್ಯಾಂಕಿನ ಹುಡುಗರು ಭಾಳ ಮಂದಿ ಪಾಸ್ ಆಗ್ಯಾರ ಈ ಅಭ್ಯಾಸ ಮಾಡೋದ್ರಿಂದ. ವಿದ್ಯಾರ್ಥಿಗಳು PUC ದವರು, ಆಮೇಲೆ BSc ಮಾಡಿದವರು, ಇವೆಲ್ಲ ಮೆಂಟಲ್ ಎಬಿಲಿಟಿ ಒಳಗೆ ಬರ್ತಾವೆ. ನೋಡ್ರಿ ಭಾಗಿಸಿದ ಆಗಾದು ಗುಣಿಸಿದ್ದು ತೋರ್ಸಿನು. ಈಗ ನಾ ಭಾಗಿಸಿದ್ದು ತೋರ್ಸಿನಿ. ಯಾವ ಅಂಕಿದಿಂದ ಭಾಗಿಸ್ಬೇಕಾಗ್ತದೆ? 7ರಿಂದ ಭಾಗಿಸ್ಬೇಕಾಗ್ತದೆ. 1 ಉಳಿತದಲ್ಲ. 1 ಉಳಿದದ್ದು ಗುಣಿಸಿದ್ರೂ ವರ್ಗ ಬರ್ತದೆ, ಭಾಗಿಸಿದ್ರೂ ಭಾಗಲಬ್ಧ ಏನಿರ್ತದೆ, ವರ್ಗ ಸಂಖ್ಯೆ ಇರ್ತದೆ. ನೆನ್ಪಿಟ್ಕೋರಿ, ಚೆನ್ನಾಗಿ ಬರ್ಕೊರಿ. ಪೇಪರ್ ಫೇರ್ದಾಗ ಬರ್ಕೋರಿ, ಬೇಡ ಬೇಡ.